ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 0831421150. ಷರತ್ತು ಮತ್ತು ನಿಯಮಗಳು ಅನ್ವಯ. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಪಂಚರಾಜ್ಯ ಚುನಾವಣೆ ಫಲಿತಾಂಶ, ಬಿಜೆಪಿ ಗೆಲುವು, ಆಪ್ಗೆ ಅಧಿಕಾರ, ಮತ್ತೆ ರಾಜ್ಯ ಕಳೆದುಕೊಂಡ ಕಾಂಗ್ರೆಸ್. ಇಂದು ವಿಟಿಯು ಘಟಿಕೋತ್ಸವ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆಗಮನ, ಗಣ್ಯರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಭಾರತ ಜಪಾನ್ ಸಮರಾಭ್ಯಾಸ ಮುಕ್ತಾಯ, ಜಪಾನ್ ಯೋಧರನ್ನ ಗೌರವದಿಂದ ಬೀಳ್ಕೊಟ್ಟ ಭಾರತೀಯ ಸೇನೆ, ಮಲ್ಲಿಗಂಬ ಪ್ರದರ್ಶನ ಜಾರಿ. ಉನ್ನತ ಶಿಕ್ಷಣದ ಸಂಸ್ಥೆಗಳಿಗೆ ಹೆಚ್ಚು ಸ್ವಾತಂತ್ರ್ಯ, ಸುಧಾರಣೆಗಳನ್ನು ತರಲು ಅಧಿವೇಶನದಲ್ಲಿ ಚರ್ಚಿಸಿ ಕ್ರಮ, ಧಾರವಾಡದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. 5 ರಾಜ್ಯಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆ ಮತ ಎಣಿಕೆ ಗುರುವಾರ ನಡೆದು ಫಲಿತಾಂಶ ಹೊರಬಿದ್ದಿದೆ. ಒಂದೆಡೆ ಆಮ್ ಆದ್ಮಿ ಪಕ್ಷಕ್ಕೆ ಪಂಜಾಬ್ನಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ರೆ, ಮತ್ತೊಂದೆಡೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಗೆ 4 ರಾಜ್ಯದ ಜನ ಅಧಿಕಾರದ ಚುಕ್ಕಾಣಿ ನೀಡಲು ಮುಂದಾಗಿದ್ದಾರೆ ಎಂದು ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಈ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದು ಮಹಾನಗರ ಜಿಲ್ಲೆ ಬೆಳಗಾವಿ ಬಿಜೆಪಿ ವತಿಯಿಂದ ನಾವು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಯಾಕಂದ್ರೆ ಇಂದು 5 ರಾಜ್ಯಗಳಲ್ಲಿ ಆದಂತಹ ಚುನಾವಣೆ, ಈ ಚುನಾವಣೆ ಫಲಿತಾಂಶ ನೋಡಿದರೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದೇನೆ ಸ್ವಚ್ಛವಾಗಿ ತೊಳೆದು ಹೋಗೈತಿ. ಇದು ನೋಡುವಂತದ ಇಂದ ಕಂಡು ಬಂದದ. ಯಾಕಂದ್ರೆ 4 ರಾಜ್ಯದಲ್ಲಿ ಸಂಪೂರ್ಣವಾಗಿ ನಮ್ಮದು ಬಹುಮತ ಬಂದದ. ಉತ್ತರ ಪ್ರದೇಶ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಮಣಿಪುರ, ಗೋವಾ, ಇದೆಲ್ಲದರಲ್ಲಿ ಬಿಜೆಪಿ ನಿಶ್ಚಳವಾದ ಬಹುಮತವನ್ನು ಪಡೆದಿದೆ. ಹಾಗೂ ಎಲ್ಲ ಈಗ ಬರುವಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಈಗೇನು ಕಾಂಗ್ರೆಸ್ದವ್ರು ನಾ ಸಿಎಂ ನೀ ಸಿಎಂ ಅಂತೇನು ಬಡದಾಡತಾರೋ ಅವ್ರು ಸ್ವಚ್ಛವಾದ ಒಂದು ಇಂದ ಆದೇಶ ಬಂದೈತಿ. ಇನ್ನು ಬರುವಂತ ದಿವಸದಾಗ ನಮ್ಮ ಕರ್ನಾಟಕ ರಾಜ್ಯದವ್ರು ಸಹ ಕಾಂಗ್ರೆಸ್ ಮುಕ್ತ ಆಗ್ತೈತಿ ಅಂತ ಹೇಳಿ ಭರವಸೆ ನಮ್ಗೆ ನಕ್ಕೆ ಆಗೈತಿ. ಮತ್ತು ನಮ್ಮ ನೇತಾರರಾದಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ನಾವು ವಿಜಯವನ್ನು ಸಾಧಿಸಿದೆ. ಬರುವಂತ 2023 ಇರ್ಬೋದು, 24 ಇರ್ಬೋದು,
ಬಿಜೆಪಿಯ ಎಲ್ಲ ದೇಶದಲ್ಲಿ ಬಿಜೆಪಿನೇ ಬಿಜೆಪಿ ಮಯವಾಗಿರುತ್ತದೆ ಅಂತ ಹೇಳಿ ಈ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀವಿ. ರಾಷ್ಟ್ರದಲ್ಲಿ 5 ರಾಜ್ಯದಲ್ಲಿ 4 ರಾಜ್ಯ ಭಾರತೀಯ ಜನತಾ ಪಾರ್ಟಿ ಆಡಳಿಕೆ ಮೆಚ್ಚುಗೆ ಕೊಟ್ಟು ಜನಾದೇಶ ಬಂದಿದೆ. ಬಹುಶಃ ಈ ಜನಾದೇಶ ಏನಿದೆಲ್ಲ ಬರೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿಜಯ ಅಲ್ಲ. ಈ ಜನಾದೇಶ ಹಿಂದುತ್ವ ವಿಚಾರದಲ್ಲಿ ರಾಷ್ಟ್ರೀಯತೆ ವಿಚಾರ ಹಾಗೂ ಭಾರತವನ್ನೇ ವಿಶ್ವಗುರು ಮಾಡಲಿಕ್ಕೆ ಒಂದು ಪ್ರಯತ್ನ ನರೇಂದ್ರ ಮೋದಿಜಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಸಿಕ್ಕಿದೆ. ಬರುವ ಕರ್ನಾಟಕದಲ್ಲಿ 2023ಗೆ ಏನ್ ಚುನಾವಣೆ ಬರ್ತಾ ಇದೆ ಇದಕ್ಕೆ ಸಂಕೇತ ಕೊಟ್ಟಿದ್ದಾರೆ ಭಾರತ ಜನತೆ, ಕರ್ನಾಟಕ ಜನತೆನೂ ನರೇಂದ್ರ ಮೋದಿ ಕೂಡ ಇದ್ದಾರೆ. ಈಗ ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ. ಇದೇ ಸಂಕೇತ ಇದೆ. ಬರೋ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪತಾಕ ಎಲ್ಲ ಕಡೆ ಹಾರಿಸ್ತೈತೆ ಅಂತ ಭಾವಿಸ್ತಾ ಈ ವಿಜಯೋತ್ಸವ ಬೆಳಗಾಂ ಮಹಾನಗರ ವತಿಯಿಂದ ಮಾಡ್ತಾ ಇದ್ದಾರೆ. ಅವ್ರ ಎಲ್ಲರ ಕಾರ್ಯಕರ್ತರಿಗೆ, ಎಲ್ಲ ನೇತಾರಿಗೆ, ಯಾಕಂದ್ರೆ ಗೋವಾ ಚುನಾವಣೆಯಲ್ಲಿನೂ ನಾವು ಹೋಗಿ ಕ್ಯಾಂಪೇನ್ ಮಾಡಿದೀವಿ. ಎಲ್ಲರಿಗೆ ಅಭಿನಂದನೆ, ವಂದನೆ. ಬೋಲೋ ಭಾರತ್ ಮಾತಾ ಕಿ. 5 ರಾಜ್ಯಗಳ ಚುನಾವಣೆಯನ್ನ ಇವತ್ತು ಎದುರಿಸಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಜನ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಆಗಲಿಕ್ಕೆ ಈ ಚುನಾವಣೆಯ ಫಲಿತಾಂಶನೇ ದಿಕ್ಸೂಚಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕೃಷಿ ಕಾಯ್ದೆಗೆ ವಿರುದ್ಧವಾಗಿ ರೈತರನ್ನ ಎತ್ತಿ ಕಟ್ಟಿ ರಾಜಕಾರಣವನ್ನು ಮಾಡಿದರು. ಆದರೆ ಜನ ಒಪ್ಪಲಿಲ್ಲ. ಅಲ್ಲೇ ಜನ ಕಾಂಗ್ರೆಸ್ನವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅಷ್ಟೇ ಅಲ್ಲದೇ ಗೋವಾದಲ್ಲಿಯೂ ಕೂಡ ಜನ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಗೋವಾದಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ. ಅಷ್ಟೇ ಅಲ್ಲದೇ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ನರೇಂದ್ರ ಮೋದಿಜಿಯವರು ಹಾಕಿಕೊಂಡಂಥ ಕಾರ್ಯಕ್ರಮಗಳನ್ನು ಜನ ಒಪ್ಪಿಕೊಂಡಿದ್ದಾರೆ. ಮೋದಿಜಿಯವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಜನ ಒಪ್ಪಿ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ನರೇಂದ್ರ ಮೋದಿಜಿಯವ್ರನ್ನ ಜನ ಬೆಂಬಲಿಸ್ತಾ ಇದ್ದಾರೆ. ಮುಂದಿನ 2023 ಚುನಾವಣೆಯಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ, 2024 ಚುನಾವಣೆಯಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆ. ನೋಡಿ, ಯಾವುದೇ ಒಂದು ಸರ್ಕಾರ ಆಡಳಿತ ಮಾಡಿದಾಗ ಉತ್ತಮ ಕೆಲಸವನ್ನು ಮಾಡಿದಂಥ ಮತ್ತು ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿದಂಥ ನಾಯಕರನ್ನ ಒಪ್ಕೊಳ್ತಾರೆ. ಇವತ್ತು ನರೇಂದ್ರ ಮೋದಿಜಿಯವರು ಅಭಿವೃದ್ಧಿ ಅಷ್ಟೇ ಅಲ್ಲದೇ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು ಜನ ಒಪ್ಪಿದ್ದಾರೆ. ಪಂಚರಾಜ್ಯಗಳಲ್ಲಿ ಮತ ಎಣಿಕೆ ಹಿನ್ನೆಲೆ 4 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿರುವ ಬೆನ್ನಲ್ಲೇ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. 106 ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಉತ್ತರ ಪ್ರದೇಶದಲ್ಲಿ ಮುಂದಿನ ಭವಿಷ್ಯದ ಪ್ರಧಾನಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಬಾಕಿ 3 ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲರಿಗೂ ಕಾಪಾಡಿಕರ್ ಅವರು ಮಾತಾಡ್ತಕ್ಕಂಥ ಇವತ್ತು ನಮ್ಮ ದೇಶದ ಕೇಂದ್ರವಿರುವಂತಹ ಉತ್ತರ ಪ್ರದೇಶದಲ್ಲಿ 403 ಸ್ಥಾನಗಳಲ್ಲಿ ಸುಮಾರು ಭಾರತೀಯ ಜನತಾ ಪಕ್ಷಕ್ಕೆ ಹರ ಹರ ಮೋದಿ.
ಭಾರತ್ ಮಾತಾ ಕಿ ನಗರದ ಸುಭಾಷ್ ರೋಡ್ನ ಬಿಜೆಪಿ ಕಚೇರಿ ಮುಂದೆ ಕಾರ್ಯಕರ್ತರ ಸಂಭ್ರಮಾಚರಣೆ ನಡೆಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಕಾರ್ಯಕರ್ತರು ಕುಣಿತು ಕುಪ್ಪಳಿಸಿದರು. ಈಗಿನ ಫಲಿತಾಂಶ ರಾಜ್ಯದ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ, ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂಬ ಘೋಷಣೆ ಇದಾಗಿತ್ತು ಎಂದು ಹೇಳುತ್ತಿದ್ದರು. ವಿನಾಯಕ್ ಹಂಚಕರ್, ಎಸ್9 ಟಿವಿ, ಧಾರವಾಡ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ಭಾರತ್ ಮಾತಾ ಕಿ ಜೈ. ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರಿಗೆ, ಸನ್ಮಾನ್ಯ ಅಮಿತ್ ಶಾ ಜಿ ಅವರಿಗೆ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता पक्षಕ್ಕೆ बोलो भारत माता की बोलो भारत माता की भारतीय जनता पक्षಕ್ಕೆ योगी 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 मोदी 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 भारतीय जनता पक्षಕ್ಕೆ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಅವರಿಗೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಭ್ರಮಿಸಿದ ಕಮಲಪಡಿಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಇನ್ನು ಕೈಯಲ್ಲಿ ಕಮಲದ ಹೂವು ಹಿಡಿದು ಮೋದಿಗೆ ಜೈಕಾರ ಕೂಗುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷ ಸಂಜಯ್ ಕಪಟ್ಕರ್ ನೇತೃತ್ವದಲ್ಲಿ ಈ ಬಾರಿ ಈ ಒಂದು ವಿಜಯೋತ್ಸವ ನಡೆಯಿತು. ವಿನಾಯಕ್ ಹಂಚಕರ್, ಎಸ್9 ಟಿವಿ. ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 4 ರಾಜ್ಯಗಳಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಕ್ಕಾಗಿ ರಾಯಚೂರು ಜಿಲ್ಲೆ ಲಿಂಗಸೂರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಗಿರಿಮಲ್ಲನಗೌಡ್, ಮಾಲಿ ಪಾಟೀಲ್, ಗೋವಿಂದ ನಾಯಕ್, ಅಯ್ಯಪ್ಪ ವಕೀಲರು, ಮುದ್ಕಪ್ಪ ನಾಯಕ್, ಹುಲ್ಲೇಶ್ ಸಾಹುಕಾರ್, ಶಂಕರ್ ಚೌಹಾಣ್, ಚನ್ನಬಸ ಹಿರೇಮಠ್, ಅಂಬರೀಶ್ ಮಡ್ಡಿ, ವೆಂಕನಗೌಡ್ ಪಾಟೀಲ್, ಶರಣ್ಗೌಡ್ ಪಾಟೀಲ್, ದುರ್ಗಪ್ಪ ರಾಯದುರ್ಗ, ಬಸವರಾಜ್ ಅಂಗಡಿ, ಹುಲ್ಗಪ್ಪ ಪೈತುಟಿ, ಗುಂಡಪ್ಪ, ದೀವಪ್ಪ, ಬಸವರಾಜ್ ಆನಿ ಹುಸೂರು, ಅಜಯ್ ಚಂದ್ರಶೇಖರ್ ಮತ್ತಿತರರು ಭಾಗವಹಿಸಿದರು. ಬಸವರಾಜ್ ಹುನೂರು, ಎಸ್9 ಟಿವಿ, ಲಿಂಗಸಗೂರು. ಪಂಚರಾಜ್ಯ ಚುನಾವಣಾ ಫಲಿತಾಂಶದ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಮುದಗಲ್ ಮಂಡಲದ ವತಿಯಿಂದ ವಿಜಯೋತ್ಸವ ಆಚರಣೆ ಮಾಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿ ಹೇಳಿದರು. ವಿರೋಧ ಪಕ್ಷಗಳು ಏನೇ ಟೀಕಾಪ್ರಹಾರ ಮಾಡಿದರೂ ನರೇಂದ್ರ ಮೋದಿಯವರ ಭವ್ಯ ಭಾರತದ ನಿರ್ಮಾಣ ಹಾಗೂ ಅವರ ಜನಪ್ರಿಯ ಕಾರ್ಯಗಳು ಬಡ ಮತ್ತು ಮಧ್ಯಮ ಹಾಗೂ ಹಿಂದುಳಿದ ವರ್ಗಗಳ ಜನಗಳಿಗೆ ಸಂಜೀವಿನಿಯಾಗಿವೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಪುರಸಭೆ ಸದಸ್ಯ ಫಕೀರಪ್ಪ ಕುರಿ ಅಭಿಮತ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ, ಪಕ್ಷದ ಎಲ್ಲ ಜೀವಾಳಗಳೇ, ಇವತ್ತಿನ ಈ ಸಂಭ್ರಮಾಚರಣೆ ಉದ್ದೇಶ ಪಂಚ ರಾಜ್ಯಗಳ ಚುನಾವಣೆ ನಿಮಿತ್ತ ಸುಮಾರು 4 ರಾಜ್ಯಗಳಲ್ಲಿ ಅತಿ ಹೆಚ್ಚು ಬಹುಮತ ಪಡೆದಿರುವಂಥ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಮುಂದಿನ ಕೇಂದ್ರ ಸರ್ಕಾರದ ರಚನೆಗೆ ದಿಕ್ಸೂಚಿ ಎಂದಿರುವ ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಗೋವಾ, ಮಣಿಪುರ ಈ 4 ರಾಜ್ಯಗಳಲ್ಲಿ ಅತಿ ಹೆಚ್ಚು ಬಹುಮತ ಪಡೆದಿರುವ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅವಶ್ಯಕತೆ ಇದೆ ಎನ್ನುವಂಥ ಒಂದು ಮುನ್ಸೂಚನೆಯನ್ನು ಈ ಚುನಾವಣೆಯ ಫಲಿತಾಂಶ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಮತ್ತೊಮ್ಮೆ ಗಟ್ಟಿಗೊಳಿಸ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಏನೇ ಅವರ ಉದ್ದೇಶ ಮತ್ತು ಕಾರ್ಯಗಳ ಈಡೇರಿಸುವ ಮೂಲಕ ಇಡೀ ಅಖಂಡ ಭವ್ಯ ಭಾರತದ ಕನಸು ಇವತ್ತು ಮತ್ತೊಮ್ಮೆ ನನಸಾಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ 4 ರಾಜ್ಯಗಳಲ್ಲಿ ಅಭೂತಪೂರ್ವವಾಗಿರುವಂಥ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಇವತ್ತು ಅನೇಕ ವಿರೋಧ ಪಕ್ಷಗಳು ಬೆಲೆ ಏರಿಕೆ ಆಗಿರ್ಬೋದು, ನರೇಂದ್ರ ಮೋದಿ ಅವರ ಯೋಜನೆಗಳನ್ನು ಟೀಕಿಸುವಂಥ ಟೀಕಾಪ್ರಹಾರಕ್ಕೆ ಒಂದು ಕಿವಿಮಾತು ಏನಂತಂದರೆ ಇವತ್ತಿನ ಫಲಿತಾಂಶವೇ ಅತ್ಯಂತ ಹೀನಾಯ ಸ್ಥಿತಿಗೆ ವಿರೋಧ ಪಕ್ಷಗಳು ಹೋಗ್ತಾ ಇದ್ದಾವೆ. ಜೊತೆಗೆ ನರೇಂದ್ರ ಮೋದಿಯವರ ರೈತರ, ಜನಸಾಮಾನ್ಯರ
ಬಡ ಮತ್ತು ಮಧ್ಯಮ ವರ್ಗದ ಕಲ್ಯಾಣ ಮತ್ತು ರಾಷ್ಟ್ರದ ಶ್ರೇಯೋಭಿವೃದ್ಧಿ. ಹಾಗಾಗಿ ಇಂತಹ ಶ್ರೇಯೋಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಈ ರಾಷ್ಟ್ರದ ಚುಕ್ಕಾಣಿ ಹಿಡಿಯಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅನ್ನುವಂಥ ಒಂದು ವಿಶೇಷವನ್ನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳೇ ನಮಸ್ಕಾರ. बोल भारत माता की, बोल भारत माता की, बोल भारत माता की. ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, BS ಯಡಿಯೂರಪ್ಪನವರಿಗೆ ಚುನಾವಣೆ ಉದ್ದೇಶವನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಅಯ್ಯಪ್ಪ ಸ್ವಾಮಿ, ಗುಂಡಪ್ಪ ಗಂಗಾವತಿ, ಮಲ್ಲಿಕಾರ್ಜುನ ಮಾಟೂರು, ಹೇಮಂತ್ ನಾಗ್ಲಾಪುರ್, ಮಂಜುನಾಥ್ ನಂದವಾಡಗಿ, ಮಹಂತೇಶ ಅಕ್ಷತಿ, ಲಿಂಗಪ್ಪ ಮಡಿವಾಳ, ವಿಜಯ್ ಪಾಟೀಲ್, ಕಾಂತು ಪತ್ತಾರ್, ಗದ್ದೆಪ್ಪ ಹಡ್ಬದ್, ಷಣ್ಮುಖ್ ಸಿಂಧೆ, ನೇತಾಜಿ ಆದರ್ಶ ಸಜ್ಜನ್, ಶಿವಕುಂಬಾರ, ಪರಶುರಾಮ, ವಿರೂಪಾಕ್ಷಿ, ಹೂಗಾರ್, ಪಾಷಾ, ರಮೇಶ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಬಸವರಾಜನೂರು, X9 TV, ಲಿಂಗಸಗೂರು. ದೇಶದ 5 ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಭಾರೀ ಬಹುಮತದಿಂದ ಜಯಘೋಷವನ್ನು ಘೋಷಣೆ ಮಾಡಿದೆ. ಅದರಲ್ಲಿಯೂ ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿಯೂ ಯಾರೂ ಎಣಿಸಲಾಗದಂಥ ಜಯವನ್ನು ಯೋಗಿ ಆದಿತ್ಯನಾಥ್ ಅವರು ಪಡೆದಿರ್ತಾರೆ. ಅದೇ ರೀತಿಯಾಗಿ ಇನ್ನುಳಿದ 3-4 ರಾಜ್ಯಗಳಲ್ಲಿಯೂ ಭಾರತೀಯ ಜನತಾ ಪಕ್ಷ ಜಯವನ್ನು ಸಾಧಿಸಿದೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ. ಒಟ್ಟಾರೆ ನೋಡಿದರೆ ಪಂಚ ರಾಜ್ಯಗಳಲ್ಲಿಯೂ ಕಾಂಗ್ರೆಸ್ಸು ಯಾವ ಹೆಸರು ಇಲ್ಲದೆ ಮೂಲೆ ಗುಂಪಾಗಿದೆ. ಇದೇ ರೀತಿ ಮುಂದುವರಿದಂತಾದರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಂದು ದುರ್ಬಿನಿಯಿಂದ ಹಿಡಿದು ನೋಡಬೇಕಾಗ್ತದೆ. ಆ ರೀತಿಯ ಹೀನಾಯ ಪರಿಸ್ಥಿತಿ ಆಗಿದೆ. ಇದರ ಒಂದು ಯಶಸ್ಸು ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಒಂದು ಯಶಸ್ಸು ಯೋಗಿ ಅವರಿಗೆ ಸಲ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಭಿವೃದ್ಧಿ. ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದು ಅಭಿವೃದ್ಧಿ ಕಾರ್ಯ. ಬೇರೆ ಯಾವುದೇ ಕಾರ್ಯದಲ್ಲಿ ಅವರು ಈ ರೀತಿಯ ಒಂದು ಯಶಸ್ಸನ್ನು ಕಂಡಿಲ್ಲ, ಜಯವನ್ನು ಕಂಡಿಲ್ಲ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಜಯ ಕಾಣಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಒಂದು ಆಡಳಿತದ ಶೈಲಿ, ಅಭಿವೃದ್ಧಿಯ ಹರಿಕಾರ. ಪ್ರತಿಯೊಬ್ಬ ರಾಜ್ಯದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ದೇಶದ ಒಂದು ಏನೇನು ಯೋಜನೆಗಳಿದೆ ಅವೆಲ್ಲವನ್ನು ಹಳ್ಳಿಯಿಂದ ಡಿಲ್ಲಿವರೆಗೆ ಮುಟ್ಟಿಸುವಂತಹ ಒಂದು ಕಾರ್ಯವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹಾಗಾಗಿ ಯಶಸ್ಸಿನ ಸಂಪೂರ್ಣ ಯಶಸ್ಸಿನ ಈ ಕ್ರೆಡಿಟ್ ಸಿಗಬೇಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರಿಗೆ. ಹಾಗಾಗಿ ಬಂಧುಗಳೇ, ಮುಂಬರುವ ದಿನಗಳಲ್ಲಿಯೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೀತದೆ. ಇದೇ ರೀತಿಯ ಒಂದು ಭಾರತೀಯ ಜನತಾ ಪಕ್ಷದ ಯಶಸ್ಸು ಕಾಣ್ತದೆ ಅಂತೇಳಿ ನಿಶ್ಚಳವಾಗಿ ಗೋಚರಣೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅಂತೂ ನೆಲ ಕಚ್ಚುವುದರಲ್ಲಿ ಸಂಶಯ ಇಲ್ಲ. ಸರ್ಕಾರ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ದೇಶದ ಅತ್ಯುನ್ನತ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಅದೇ ರೀತಿ ಇವತ್ತು ಉತ್ತರ ಪ್ರದೇಶ ಇಡೀ ದೇಶದಲ್ಲಿ ನಾವು ದೊಡ್ಡ ರಾಜ್ಯ ಅಂತೇನು ಕರಿತೀವಿ, 80 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರತಕ್ಕಂಥ ಈ ಕ್ಷೇತ್ರದಲ್ಲಿ ಇವತ್ತು ಅಲ್ಲಿಯ ಮುಖ್ಯಮಂತ್ರಿಗಳು 5 ವರ್ಷದ ಆಡಳಿತದ ಯೋಗಿ ಆದಿತ್ಯನಾಥರವರ ಪರಿಶ್ರಮದಿಂದ ಇವತ್ತು ಅಲ್ಲಿ ಸುಮಾರು 271 ಕ್ಷೇತ್ರಗಳನ್ನು ಗೆಲ್ಲುವುದರ ಮುಖಾಂತರ ಇವತ್ತು ದೇಶದ ದೊಡ್ಡ ರಾಜ್ಯದ ಚುಕ್ಕಾಣಿಯನ್ನು 2ನೇ ಬಾರಿಗೆ ಇವತ್ತು ಯಾರಾದರೂ ಹಿಡಿದಿದ್ರೆ ಅದು ಯೋಗಿ ಆದಿತ್ಯನಾಥರವರ ಪರಿಶ್ರಮ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ವಿರೋಧ ಪಕ್ಷದವರು ಏನೇ ಇವತ್ತು ಆಚರಣೆಗಳನ್ನು ಮಾಡಿದರೂ ಸಹಿತ ಇವತ್ತು SP ಇರ್ಬೋದು, BSP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕೇವಲ ಇವತ್ತು SP ಬಿಟ್ಟರೆ ಕಾಂಗ್ರೆಸ್ಸು ಮತ್ತು BSP ಹಿಂದೆ ರಾಜ್ಯವನ್ನು ಆಡಳಿತಂತ ಇವತ್ತು ರಾಜಕೀಯ ಪಕ್ಷಗಳು ಅಲ್ಲಿ 1-2 ಸೀಟು ಬರ್ತಾವಂದರೆ ಇವತ್ತು ಯೋಗಿಯವರ ಆಡಳಿತ ಇವತ್ತು ಯಾವ ರೀತಿ ದೀನದಯಾಳ್ ಉಪಾಧ್ಯಾಯರ ಪರಿಕಲ್ಪನೆಯಲ್ಲಿ ಇವತ್ತು ಅಂತ್ಯೋದಯ ಅಂತ ಏನು ನಾವು ಕರಿತೀವಿ ಅಂಥ ವಿಚಾರದಲ್ಲಿ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಪ್ರತಿ ಬಡ ಕುಟುಂಬಗಳಿಗೆ ಸರ್ಕಾರದಿಂದ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಯೋಜನೆಯನ್ನು ಮುಟ್ಟುವಂಥ ಕೆಲಸ ಮಾಡಿದ್ದಕ್ಕೋಸ್ಕರ ಇವತ್ತು ಮರಳಿ ಇವತ್ತು ಆ ಉತ್ತರ ಪ್ರದೇಶ ರಾಜಕೀಯ ಇತಿಹಾಸದಲ್ಲಿ ಇವತ್ತು ಯೋಗಿ ಬಿಟ್ಟರೆ ಎರಡನೇ ಸಲಕ್ಕೆ ಮುಖ್ಯಮಂತ್ರಿ ಆಗದ ಉದಾಹರಣೆಗಳು ಇಲ್ಲ. ಅಂದರೆ ಒಂದು ಸಲ ಆಗಿರ್ಬೋದು, ಆದರೆ ಕಂಟಿನ್ಯೂವಾಗಿ ಯಾರೂ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಣಿಪುರ ಇರ್ಬೋದು, ಗೋವಾ ಇರ್ಬೋದು, ಉತ್ತರಾಖಂಡದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಚುಕ್ಕಾಣಿ ಹಿಡಿದಿ ಅಂದರೆ ಅದು ಮೋದಿಯವರ ತಾಕತ್ತು ಕೂಡ ತಪ್ಪಾಗಲಿಕ್ಕಿಲ್ಲ. ಬೆಳಗಾವಿಯಲ್ಲಿ ಭಾರತ ಜಪಾನ್ ಸೇನೆಯ ಜಂಟಿ ಸಮರಾಭ್ಯಾಸ ಮುಕ್ತಾಯಗೊಂಡಿದ್ದು ಭಾರತೀಯ ಸೇನೆಯಿಂದ ಜಪಾನ್ ಯೋಧರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು. ಬೆಳಗಾವಿಯ ಮರಾಠಾ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಮೂರನೇ ದಿನದ ಸಮರಾಭ್ಯಾಸದಲ್ಲಿ ಭಾರತ ಜಪಾನ್ ಎರಡೂ ದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಕಲೆ ಅನಾವರಣೆ ಮಾಡಲಾಯಿತು. ಭಾರತೀಯ ಯೋಧರಿಂದ ಕಲರಿಪಟ್ಟು, ಅಪ್ಪಟ ದೇಶಿ ಕ್ರೀಡೆ, ಮಲ್ಲಗಂಬ ಪ್ರದರ್ಶನ ಕೂಡ ನಡೆಯಿತು. ಬೆಳಗಾವಿಯಲ್ಲಿ ಭಾರತ ಜಪಾನ್ ಸೇನೆ ಜಂಟಿ ಸಮರಾಭ್ಯಾಸ ಸಂಪನ್ನ. ಭಾರತೀಯ ಸೇನೆಯಿಂದ ಜಪಾನ್ ಯೋಧರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಬೆಳಗಾವಿಯ ಮರಾಠಾ ಲೈಟ್ ಇನ್ಫಂಟ್ರಿ ರೆಜಿಮೆಂಟ್ ಮೈದಾನದಲ್ಲಿ ಕಾರ್ಯಕ್ರಮ. ಮೂರನೇ ದಿನದ ಸಮರಾಭ್ಯಾಸದಲ್ಲಿ ಭಾರತ ಜಪಾನ್ ಎರಡು ದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಕಲೆ ಅನಾವರಣವಾಯಿತು. ಭಾರತೀಯ ಯೋಧರಿಂದ ಕಳರಿ ಪೈಹಟ್ಟು, ಅಪ್ಪುಟ ದೇಶೀಯ ಕ್ರೀಡೆ, ಮಲ್ಲಗಂಬ ಪ್ರದರ್ಶನವಾಯಿತು. ಜಪಾನ್ ಯೋಧರಿಂದಲೂ ಜಪಾನಿನ ಮಾರ್ಷಲ್ ಆರ್ಟ್ಸ್ ಕಲೆ ಪ್ರದರ್ಶನವಾಯಿತು. 2 ದಿನಗಳ ಕಾಲ ನಡೆದ ಭಾರತ ಜಪಾನ್ ಜಂಟಿ ಸಮರಾಭ್ಯಾಸದಲ್ಲಿ ಉಗ್ರರ ಅಡಗುತಾಣಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆ ಕೂಡ, ಅದರ ತರಬೇತಿ ಕೂಡ ನಡೆಯಿತು. ಭಾರತೀಯ ಸೇನೆಯ 15ನೇ ಬೆಟಾಲಿಯನ್ನ ಮರಾಠಾ ಲೈಟ್ ಇನ್ಫಂಟ್ರಿ ರೆಜಿಮೆಂಟ್, ಜಪಾನ್ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ನ 30ನೇ ದಳದ ತಲಾ 40 ಯೋಧರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮರಾಠಾ ಲಘು ಪದಾತಿ ದಳದ ರೋಹಿಡೇಶ್ವರ ಕ್ಯಾಂಪ್ನಲ್ಲಿ ತರಬೇತಿ ನಡೆದಿತ್ತು. ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸುವ ವೇಳೆ ಕೈಗೊಳ್ಳಬೇಕಾದ ಕಾರ್ಯಾಚರಣೆಯ ತರಬೇತಿ, ಸೇನಾ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಮಾಡುವ ಕಾರ್ಯಾಚರಣೆ ನಡೆದಿತ್ತು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸೇನಾ ಹೆಲಿಕಾಪ್ಟರ್ನಿಂದ ಹಗ್ಗದ ಸಹಾಯದಿಂದ ಕೆಳಗೆ ಇಳಿದಿದ್ದ ಯೋಧರು ಬಳಿಕ ಉಗ್ರರ ಅವಿತಿರುವ ಮನೆಯೊಳಗೆ ಗ್ರೆನೇಡ್ ಸ್ಫೋಟಿಸಿ ಒಳನುಗ್ಗಿ ಉಗ್ರರ ಹತ್ಯೆಗೈಯುವ ಅಣಕು ಪ್ರದರ್ಶನ ಮಾಡಲಾಗಿತ್ತು. 2 ದಿನಗಳ ಕಾಲ ನಡೆದ ಸರ್ಜಿಕಲ್ ಸ್ಟ್ರೈಕ್ನ ಅಣಕು ಪ್ರದರ್ಶನ ಮೈನ ಅವರೇಳಿಸುವಂತಿತ್ತು. 3 ದಿನಗಳ ಕಾಲ ನಡೆದ ಭಾರತ ಜಪಾನ್ ಸಮರಾಭ್ಯಾಸ ಯಶಸ್ವಿ ಎಂದು ಮೇಜರ್ ಜನರಲ್ ಭುವನೇಶ್ ಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಬಿಟಿಯು ಕ್ಯಾಂಪಸ್ನಲ್ಲಿ ನಡೆದಂತಹ 21ನೇ ಘಟಿಕೋತ್ಸವ ಇಂದು ನಡೆಯಿತು. ಇನ್ಫೋಸಿಸ್ನ ಸಂಸ್ಥಾಪಕ ಕ್ರಿಸ್ ಗೋಪಾಲಕೃಷ್ಣನ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ಗೋಪಾಲಕೃಷ್ಣನ್ ಅವರು, ಈ ಗೌರವ ಡಾಕ್ಟರೇಟ್ ಅನ್ನು ನಾನು ಬಹಳ ಹೆಮ್ಮೆಯಿಂದ ಸ್ವೀಕರಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಇನ್ಫೋಸಿಸ್ ಸಿಬ್ಬಂದಿ, ಶಿಕ್ಷಕರು ಹಾಗೂ ಕುಟುಂಬವನ್ನ ನೆನೆಯುತ್ತೇನೆ ಅಂತ ಹೇಳಿದ್ರು. ಭಾರತದ ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆಯಾಗಿದ್ದ ಹೈದರಾಬಾದ್ನ ಭಾರತ್ ಬಯೋಟೆಕ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೃಷ್ಣ ಎಲ್ಲ ಹಾಗೂ ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕಿ ಪ್ರೊಫೆಸರ್ ರೋಹಿಣಿ ಎಂ ಗೋಡ್ಬಲೆ ಅವರು ಗೈರು ಹಾಜರಾಗಿದ್ದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದ 21ನೇ ವಾರ್ಷಿಕ ಘಟಿಕೋತ್ಸವ ಬೆಳಗಾವಿಯ ವಿಟಿಯುನ ಅಬ್ದುಲ್ ಕಲಾಂ ಸಭಾಭವನದಲ್ಲಿ ನಡೆಯುತ್ತಿರುವ ಸಮಾರಂಭ. ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಲೋಕಸಭೆ ಸಭಾಪತಿ ಓಂ ಬಿರ್ಲಾ ಭಾಗಿ. ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ವಿಟಿಯು ಕುಲಪತಿ ಪ್ರೊಫೆಸರ್ ಕರಿಸಿದ್ದಪ್ಪ ಭಾಗಿ. ಘಟಿಕೋತ್ಸವದಲ್ಲಿ 3 ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪ್ರದಾನ. ಪದ್ಮಭೂಷಣ ಪುರಸ್ಕೃತ ಮತ್ತು ಇನ್ಫೋಸಿಸ್ ಸಹ ಸಂಸ್ಥಾಪಕಿ ಸೇನಾಪತಿ ಕ್ರಿಶ್ ಗೋಪಾಲಕೃಷ್ಣನ್, ಪದ್ಮಭೂಷಣ ಪುರಸ್ಕೃತ ಹೈದರಾಬಾದಿನ ಭಾರತೀಯ ಬಯೋಟೆಕ್ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಯಲ್ಲಾ ಹಾಗೂ ಪದ್ಮಶ್ರೀ ಪುರಸ್ಕೃತ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಹೈ ಎನರ್ಜಿ ಭೌತಿಕ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ರೋಹಿಣಿ ಗೋಡ್ಬೋಲೆ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪ್ರದಾನ ಮಾಡಲಾಯಿತು. 10 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಣೆ ಮಾಡಿದರು. ರಾಯಚೂರಿನ ಎಸ್ಎಲ್ಎನ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬುಷ್ರಾ ಮತಿನ್ 16 ಚಿನ್ನದ ಪದಕ, ಬೆಂಗಳೂರಿನ ಬಿಎನ್ಎಂ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸ್ವಾತಿ ದಯಾನಂದ್ 7 ಚಿನ್ನದ ಪದಕ, ಬೆಂಗಳೂರಿನ ರಮ್ಯಾ T6, ಬೆಂಗಳೂರಿನ ಪ್ರಜ್ಞಾ N4, ಶಿವಮೊಗ್ಗದ ಪಲ್ಲವಿ P4, ಬೆಂಗಳೂರಿನ ತೇಜಸ್ವಿನಿ R4, ಬೆಂಗಳೂರಿನ ಅಶ್ವಿತಾ N3, ದಾವಣಗೆರೆ ಸವಿತಾ HT 3 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಉನ್ನತ ಶಿಕ್ಷಣದ ಸಂಸ್ಥೆಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಕಲ್ಪಿಸಲು ಶಾಸನಾತ್ಮಕ, ಆಡಳಿತಾತ್ಮಕ ಸುಧಾರಣೆಗಳನ್ನು ತರಲು ವಿಧಾನಮಂಡಲ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಕ್ರಮ ವಹಿಸಲಾಗುವುದು. ಧಾರವಾಡದಲ್ಲಿ ಸ್ಥಾಪನೆಯಾಗಿರುವ ಉನ್ನತ ಶಿಕ್ಷಣ ಅಕಾಡೆಮಿಯ ದೇಶದ ಉತ್ಕೃಷ್ಟ ಮಟ್ಟದ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ ಅಂತ
ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಉನ್ನತ ಶಿಕ್ಷಣದ ಸಂಸ್ಥೆಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಹಾಗೂ ಸ್ವಾಯತ್ತತೆ ಕಲ್ಪಿಸಲು ಶಾಸನಾತ್ಮಕ ಆಡಳಿತಾತ್ಮಕ ಸುಧಾರಣೆಗಳನ್ನು ತರಲು ವಿಧಾನಮಂಡಲದ ಮುಂದಿನ ಅಧಿವೇಶನದಲ್ಲಿ ಚರ್ಚಿಸಿ ಕ್ರಮ ವಹಿಸಲಾಗುವುದು. ಧಾರವಾಡದಲ್ಲಿ ಸ್ಥಾಪನೆಯಾಗಿರುವ ಉನ್ನತ ಶಿಕ್ಷಣ ಅಕಾಡೆಮಿಯು ದೇಶದ ಉತ್ಕೃಷ್ಟ ಮಟ್ಟದ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ ಎಂದು ಉನ್ನತ ಶಿಕ್ಷಣ, ತಂತ್ರಜ್ಞಾನ, ವಿದ್ಯುನ್ಮಾನ, ಐಟಿ-ಬಿಟಿ, ಉದ್ಯಮಶೀಲತೆ, ಕೌಶಲ್ಯಾಭಿವೃದ್ಧಿ ಹಾಗೂ ಜೀವನೋಪಾಯ ಖಾತೆ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ಹೇಳಿದರು. ಇಲ್ಲಿನ ಹೊಯ್ಸಳ ನಗರದ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿಯ ಆವರಣದಲ್ಲಿ ನಿರ್ಮಿಸಲಾಗಿರುವ ನೂತನ ವಸತಿ ನಿಲಯ ಹಾಗೂ ಕನ್ನಡ ಪ್ರಾಧ್ಯಾಪಕರ ನಿರಂತರ ಸಮಗ್ರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಉನ್ನತ ಶಿಕ್ಷಣ ಅಕಾಡೆಮಿಯು ಭರವಸೆದಾಯಕ ಸಂಸ್ಥೆಯಾಗಿದೆ. ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಈಗ ಇರುವ ಪದ್ಧತಿಗಳಲ್ಲಿನ ಕೆಲವು ನ್ಯೂನತೆಗಳನ್ನು ಸರಿಪಡಿಸಲು ಇಂತಹ ಸಂಸ್ಥೆಗಳು ಅಗತ್ಯ. ಜಾಗತೀಕರಣದ ಈ ಯುಗದಲ್ಲಿ ವಿಶ್ವದ ಜೊತೆಗೆ ಸ್ಪರ್ಧಿಸಲು ದೇಶ ಹಾಗೂ ರಾಜ್ಯಗಳು ಜಾಗತಿಕ ಮಟ್ಟದ ಶಿಕ್ಷಣ ಪದ್ಧತಿ ಅನುಸರಿಸಬೇಕು. 21ನೇ ಶತಮಾನವು ಜ್ಞಾನ, ತಂತ್ರಜ್ಞಾನ, ವಿಜ್ಞಾನ, ಆವಿಷ್ಕಾರಗಳ ಕಾಲಘಟ್ಟವಾಗಿದೆ. ಉನ್ನತ ಶಿಕ್ಷಣ ಅಕಾಡೆಮಿಯ ಈ ನಿಟ್ಟಿನಲ್ಲಿ ಭರವಸೆದಾಯಕ ಹೆಜ್ಜೆಗಳನ್ನು ಇಡುತ್ತಿದೆ. ಪ್ರತಿನಿತ್ಯ ತರಬೇತಿಗಳ ಮೂಲಕ ಇಲ್ಲಿ ಪರಸ್ಪರ ಜ್ಞಾನ ವಿನಿಮಯವಾಗುತ್ತದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾತಂತ್ರ್ಯ, ಸ್ವಾಯತ್ತತೆ ನೀಡಲು ಶಾಸನಾತ್ಮಕ, ಆಡಳಿತಾತ್ಮಕ ಸುಧಾರಣೆಗಳನ್ನು ತರಲಾಗುವುದು. ಶಿಕ್ಷಣದ ಗುಣಮಟ್ಟ ಹೆಚ್ಚಿದರೆ ಬದುಕಿಗೆ ಸಾರ್ಥಕತೆ ಬರುತ್ತದೆ. ಬದಲಾದ ಪರಿಸ್ಥಿತಿಯಲ್ಲಿ ಭಾರತ ಹಾಗೂ ಕರ್ನಾಟಕಕ್ಕೆ ವಿಪುಲ ಅವಕಾಶಗಳಿವೆ. ಉನ್ನತ ಶಿಕ್ಷಣದಲ್ಲಿ ದೇಶಕ್ಕೆ ನಾಯಕತ್ವ ನೀಡುವ ಸಾಮರ್ಥ್ಯವನ್ನು ಈ ಸಂಸ್ಥೆ ಗಳಿಸಿಕೊಳ್ಳಲಿ ಸರ್ಕಾರ ಎಲ್ಲ ಸಹಕಾರ ನೀಡಲಿದೆ ಎಂದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಆರೋಗ್ಯ ಸದೃಢತೆಗೆ ಆದ್ಯತೆ ನೀಡದೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಿಗಿಂತಲೂ ಉತ್ತಮಗೊಳ್ಳುತ್ತಿವೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ವಿಶ್ವವಿದ್ಯಾಲಯಗಳ ಮಟ್ಟದ ಶಿಕ್ಷಣ ನೀಡುವ ಸಾಮರ್ಥ್ಯ ಹೊಂದಿವೆ. ತಂತ್ರಜ್ಞಾನ ಅಳವಡಿಕೆಯಿಂದ ಇನ್ನಷ್ಟು ಉತ್ತಮಗೊಳ್ಳಲು ಸಾಧ್ಯ ಎಂದು ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿದರು. ಉನ್ನತ ಶಿಕ್ಷಕ ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಎಸ್ಎಂ ಶಿವಪ್ರಸಾದ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಸರ್ಕಾರದ ನಿರೀಕ್ಷೆಯಂತೆ ಉನ್ನತ ಶಿಕ್ಷಣ ಅಕಾಡೆಮಿಯ ತರಬೇತಿ ಕೇಂದ್ರ, ಕಟ್ಟಡ, ಹಾಸ್ಟೆಲ್ಗಳು ತಲೆ ಎತ್ತುತ್ತಿವೆ. ಗುಣಾತ್ಮಕ ತರಬೇತಿಗಳು ನಡೆಯುತ್ತಿವೆ ಎಂದರು. ಅಕಾಡೆಮಿಯ ಡೀನ್ ಡಾಕ್ಟರ್ ಅರುಂಧತಿ ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯ ಮತ್ತು ಸದೃಢತೆ ಕುರಿತು ಯೋಜನಾ ವರದಿಯಲ್ಲಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪ್ರಬೋಧನ ಈ ಮ್ಯಾಗಝಿನ್ ಸಚಿವರಿಂದ ಬಿಡುಗಡೆಗೊಂಡಿದೆ. ಡಾಕ್ಟರ್ ದೀಪಾ ಗರಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕಾರ್ಯಾಗಾರದ ವರದಿ ನೀಡಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಮೂಲಿಮನಿ, ಪ್ರೊಫೆಸರ್ ಸಾತಿಹಾಳ್ ಮತ್ತಿತರರು ಇದ್ದರು. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನು. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 ಟಿವಿ ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 ಟಿವಿ ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹವ. ಹಂಗಾರ ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 ಟಿವಿ ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ.
ಬಹುಜನರ ಹಕ್ಕೊತ್ತಾಯಗಳ ಜಾರಿಗಾಗಿ ಆಗ್ರಹಿಸಿ ಕಲಬುರಗಿ ವಿಭಾಗ ಮಟ್ಟದ ಬೀದರ್ನಲ್ಲಿ ಜನಾಗ್ರಹ ಸಮಾವೇಶ ನಡೆಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಎಸ್ಪಿ ಪಕ್ಷದ ಮುಖಂಡರು, ಈ ಪ್ರತಿಭಟನೆಯ ಮುಖ್ಯ ಉದ್ದೇಶಗಳು ಸ್ವಾತಂತ್ರ್ಯ ಭಾರತವನ್ನ ಜಾತಿ ಮುಕ್ತ ಮತ್ತು ಬಡತನ ಮುಕ್ತ ಸಮಾಜವನ್ನಾಗಿ ನಿರ್ಮಿಸುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಈ ಭವ್ಯ ಕನಸನ್ನ ನನಸಾಗಿಸುವ ನೀಲನಕ್ಷೆ ಸಂವಿಧಾನವಾಗಿದೆ ಅಂತ ಅವರು ಹೇಳಿದ್ರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಿಎಸ್ಪಿ ಪಕ್ಷದ ಮುಖಂಡರು ಮಾತನಾಡಿದರು. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶಗಳು ಸ್ವತಂತ್ರ ಭಾರತವನ್ನು ಜಾತಿ ಮುಕ್ತ ಮತ್ತು ಬಡತನ ಮುಕ್ತ ಸಮಾಜವನ್ನಾಗಿ ನಿರ್ಮಿಸುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು. ಈ ಭವ್ಯ ಕನಸನ್ನು ನನಸಾಗಿಸುವ ನೀಲಿ ನಕ್ಷೆ ಸಂವಿಧಾನವಾಗಿದೆ. ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಸಾಧನವಾಗಿದೆ. ನಮ್ಮ ಸರ್ಕಾರಗಳು ಈ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಅಸ್ಪೃಶ್ಯತೆ, ಜಾತೀಯತೆ, ಲೈಂಗಿಕ ದೌರ್ಜನ್ಯ, ಲಿಂಗಭೇದ, ಅನಾರೋಗ್ಯ, ಬಡತನ, ಅನಕ್ಷರತೆ, ಅಪೌಷ್ಟಿಕತೆ ಮುಂತಾದ ಅನಿಷ್ಟಗಳು ತುಂಬಿ ತುಳುಕುತ್ತಿವೆ. ಸಂವಿಧಾನದ ಆಶಯದಂತೆ ಬಹುಜನ ಸಮಾಜಕ್ಕೆ ಬೇಕಾದ ಮೂಲಭೂತ ಹಕ್ಕು ಮತ್ತು ಅಧಿಕಾರವನ್ನು ಜಾರಿಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಿ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುಮನಾಬಾದ್ನಲ್ಲಿ ಬಹುಜನ ಸಮಾಜ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡುವಂತ ಸಂದರ್ಭದಲ್ಲಿ ಅವರು ಉದ್ದಟತನದ ಬ್ಯೂರೋಕ್ರಾಟಿಕ್ ನೇಚರ್, ಅಧಿಕಾರಿಶಾಹಿಯ ದಬ್ಬಾಳಿಕೆಯನ್ನ ಸಹಿಸಿಕೊಳ್ಳಾರದೆ ಅಲ್ಲಿಯೇ ಆಗಿರ್ತಕ್ಕಂಥ ಅಚಾತುರ್ಯ ಘಟನೆಗಳನ್ನು ನಾವು ಈಗಾಗಲೇ ಮೀಡಿಯಾದಲ್ಲಿ ಕಂಡಿದ್ದೇವೆ, ತಮಗೆಲ್ಲ ಗೊತ್ತಿದೆ. ಆದರೆ ಅಲ್ಲಿರ್ತಕ್ಕಂಥ ತಹಸೀಲ್ದಾರರು ಅವರ ಹೋರಾಟಕ್ಕೆ ಸರಿಯಾಗಿ ಮನವಿ ಪತ್ರ ಕೊಡುವಂತ ಸಂದರ್ಭ ಸರಿಯಾಗಿ ವರ್ತನೆ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹಾಗಾಗಿ ಅವರ ಮೇಲೆ ಈಗಾಗಲೇ ಕೇಸ್ಗಳನ್ನು ಹಾಕಿದ್ದಾರೆ. ಸುಮಾರು 15-16 ಜನರ ಮೇಲೆ ಕೇಸ್ಗಳನ್ನು ಹಾಕಿ 15 ದಿವಸ ಜೈಲಿನಲ್ಲಿ ಇಟ್ಟಿದ್ರು. ಅವರನ್ನ ರಾಜ್ಯ ಸರ್ಕಾರ ಕೂಡಲೇ ಅವ್ರ ಕೇಸ್ಗಳನ್ನು ವಾಪಸ್ ತಗೊಂಡು ಅವರನ್ನು ಬಿಡುಗಡೆ ಮಾಡಬೇಕು ಅನ್ನುವಂತ ಮತ್ತೊಂದು ಡಿಮ್ಯಾಂಡ್. ಇನ್ನೊಂದಾಗಿ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಈ SC ST ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಅವರ ವರದಿ ಈಗಾಗಲೇ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆದರೆ ST 50 ಜಾತಿಗಳು, SC 101 ಜಾತಿಗಳು ಸೇರಿಕೊಂಡು ಒಟ್ಟಾರೆಯಾಗಿ 18% ಮೀಸಲಾತಿ ಇತ್ತು. 15% SCಗಳಿಗೆ, 3% STಗಳಿಗಿತ್ತು. ಅದನ್ನ ಈಗ ಜನಸಂಖ್ಯೆ ಅನುಗುಣವಾಗಿ ಅದನ್ನ ಹೆಚ್ಚಳ ಮಾಡಬೇಕಂತ ಈಗಾಗಲೇ ST ಜನಾಂಗದನ್ನು ಡಿಮ್ಯಾಂಡ್ ಆಗಿದೆ. ಬೀದರ್ನಲ್ಲಿ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಹನುಮಂತರಾಯ್ ಕಪ್ಪುಗಲ್, ಜಿಲ್ಲಾಧ್ಯಕ್ಷ ಬಿಎಸ್ಪಿ ನರಸಪ್ಪ ರಾಯಚೂರು, ರಾಜ್ಯ ಕಾರ್ಯದರ್ಶಿ ಹುಲ್ಗಪ್ಪ ಮಲ್ಲಿಹಾಪುರ್, ಸಿಂಧನೂರು ಅಧ್ಯಕ್ಷರು ಬಿಎಸ್ಪಿ ಹನುಮಂತ ಬೂದಿವಾಳ್, ಕ್ಯಾಂಪ್ ಉಪಾಧ್ಯಕ್ಷರು ದೊಡ್ಡಬಸವ, ಚಂದ್ರು ಮಡಿವಾಳ್, ನರೇಂದ್ರ ಆರ್ಯ ಭಾಗಿಯಾಗಿದ್ದರು. ಎಂಕೋ ಬೂತಲಿದ್ದೀನಿ, S9 TV ಸಿಂಧನೂರು. ಶಾಲೆಯ ವಿದ್ಯಾರ್ಥಿಗಳಿಗೆ ಕನಿಷ್ಠ ಸೌಲಭ್ಯ ಒದಗಿಸುವಲ್ಲಿ ಯಾದಗಿರಿ ಜಿಲ್ಲಾಡಳಿತ ವಿಫಲವಾಗಿದ್ದು ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕನಕಗೊಂಡನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆಯ ಕಥೆ ಇದು. ಶಾಲೆಯಲ್ಲಿ ಬಿಸಿಯೂಟ ಮಾಡಿದ ಬಳಿಕ ಮಕ್ಕಳು ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ಇಲ್ಲಿದೆ. ವಿದ್ಯಾರ್ಥಿಗಳಿಗೆ ಕನಿಷ್ಠ ಸೌಲಭ್ಯ ಒದಗಿಸಲು ಸಹ ಶಿಕ್ಷಣ ಇಲಾಖೆ ವಿಫಲವಾಗಿದೆ. ಶಾಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಬೋರ್ವೆಲ್ ಇದೆ. ಮಕ್ಕಳು ನೀರು ಬೇಕಾದರೆ ಶಾಲೆಯಿಂದ 1 ಕಿಲೋಮೀಟರ್ ದೂರ ಸಾಗಬೇಕು. ಬಿಸಿಯೂಟ ತಯಾರಿಸಲು ಸಹ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ನೀರಿಗಾಗಿ ವಿದ್ಯಾರ್ಥಿಗಳ ಪರದಾಟ, ಕನಿಷ್ಠ ಸೌಲಭ್ಯ ಒದಗಿಸುವಲ್ಲಿ ಯಾದಗಿರಿ ಜಿಲ್ಲಾಡಳಿತ ವಿಫಲವಾಗಿದೆ. ಬಿಸಿಯೂಟ ಮಾಡಲು ತಟ್ಟೆ ಹಿಡಿದು ವಿದ್ಯಾರ್ಥಿಗಳು ನೀರಿಗಾಗಿ ಅಲೆದಾಡುತ್ತಿದ್ದಾರೆ. ನಾಗರಿಕ ಸಮಾಜದ ಕನಿಷ್ಠ ಸೌಲಭ್ಯ ಒದಗಿಸಿದ ಈ ಶಿಕ್ಷಣ ಇಲಾಖೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಶಾಲೆಯಿಂದ 1 ಕಿಲೋಮೀಟರ್ ದೂರದ ಬೋರ್ವೆಲ್ ನೀರೇ ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಆಧಾರವಾಗಿದೆ. ಬಿಸಿಯೂಟಕ್ಕೂ ನೀರಿಲ್ಲ, ಕುಡಿಯುವುದಕ್ಕೂ ಇಲ್ಲ, ಶೌಚಾಲಯಕ್ಕಂತೂ ಮೊದಲೇ ಇಲ್ಲ. ಹುಣಸಗಿ ತಾಲೂಕಿನ ಕನಗೊಂಡನಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಕಂಡು ವಿದ್ಯಾರ್ಥಿಗಳು ಕಿಡಿಕಾರುತ್ತಿದ್ದಾರೆ. ಎಷ್ಟು ಬಾರಿ ನೀರಿಗಾಗಿ ಮನವಿ ಮಾಡಿದ್ರು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಸಿಎಂ ವಾಸ್ತವ್ಯದ ದೇವತ್ಕಲ್ ಪಕ್ಕದ ಗ್ರಾಮವಾದ ಕನಗೊಂಡನಹಳ್ಳಿಯಲ್ಲಿ ಈ ಸಮಸ್ಯೆ ಎದುರಾಗಿದೆ. ಶಾಸಕರೇ ಇತ್ತ ಕಡೆ ಗಮನ ಹರಿಸಿ ನಿಮ್ಮ ಕ್ಷೇತ್ರದ ಮಕ್ಕಳ ಸ್ಥಿತಿಯನ್ನ ನೋಡಿ ಅದಕ್ಕೆ ಪರಿಹಾರ ನೀಡಿ ಎಂದು ಹೇಳುತ್ತಿದ್ದಾರೆ. ಇವಿಷ್ಟು ಈ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ
ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ನಮ್ಮ ಬದುಕಿನಲ್ಲಿ ಹುಟ್ಟುಹಬ್ಬ ಬಹಳನೇ ಸ್ಪೆಷಲ್ ದಿನ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬದುಕಲ್ಲಿ ಬಂದ ದಿನಾನೂ ಅಷ್ಟೇ ಸ್ಪೆಷಲ್. ಯಾಕೆ ನಾವು ಈ ದಿನಗಳನ್ನ ಮರೆಯಲಾರದ ದಿನ ಮಾಡಬಾರ್ದು? ನಿಮ್ಮ ಸ್ಪೆಷಲ್ ದಿನ ಆಚರಿಸಿ ಈಗ S9 ಟಿವಿ ವೀಕ್ಷಕರೊಂದಿಗೆ. ನಿಮ್ಮ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಮಗೆ ತಿಳಿಸಿ ಮತ್ತು ಆಚರಿಸಿ ನಾಡಿನ ವೀಕ್ಷಕರೊಂದಿಗೆ ನಿಮ್ಮ ಸ್ಪೆಷಲ್ ದಿನಗಳನ್ನ. ಈ ಕೂಡಲೇ ಸಂಪರ್ಕಿಸಿ 6364431615 ಅಥವಾ 083142115250. ಷರತ್ತು ಮತ್ತು ನಿಯಮಗಳು ಅನ್ವಯ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂನಂಗ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ. ರೀ, ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 ಟಿವಿ ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 ಟಿವಿ ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 ಟಿವಿ ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30 ನಿಮ್ಮ S9 ಟಿವಿಯಲ್ಲಿ ಮಾತ್ರ.